ಅಣ್ಣ ಇಷ್ಟು ದೊಡ್ಡ ಮಳೆ ಹೊಡೆದಿದೆ ಅಂದರೆ ಗ್ಯಾರಂಟಿ ಟ್ಯೂಬ್ ಹೋಗಿರುತ್ತೆ. ಏನು ಮಾಡೋದೀಗ? ಸುತ್ತಮುತ್ತ ಯಾವ ಅಂಗಡಿನೂ ಇಲ್ವಲ್ಲ. ಸರಿ ನಡಿ, ಸ್ಟೆಪ್ನಿ ತೆಗಿ. ಅಣ್ಣ ಮಗಳೇ, ನಾವು ಒಳ್ಳೆ ಕೆಲಸಕ್ಕೆ ಹೊರಟಾಗ್ಲೆಲ್ಲ ಏನಾದರೂ ಈ ರೀತಿ ತೊಂದರೆ ಆಗ್ತಾನೆ ಇರುತ್ತಲ್ಲ, ಏನು ಮಾಡೋದು? ಇರ್ಲಿ ಬಿಡಿಯಪ್ಪ, ನಮ್ಮ ಕೆಪಾಸಿಟಿ ಎಷ್ಟಿದೆ ಅಂತ ಈ ತೊಂದರೆಗಳಿಗೂ ಗೊತ್ತಾಗ್ಲಿ. ಈ ರೀತಿ 10 ಅಲ್ಲ 100 ತೊಂದರೆಗಳು ಬಂದರೂ ಪರವಾಗಿಲ್ಲ, ನಾವು ಎದುರಿಸೋಣಪ್ಪ. ಸರ್ ಆನ್ ದಿ ವೇ ಇದ್ದೀವಿ ಸರ್. ಇನ್ನೊಂದು 5 ನಿಮಿಷದಲ್ಲಿ ಬಂದ್ಬಿಡ್ತೀವಿ. ಓಕೆ, ಬೇಗ ಬನ್ನಿ. ಓಕೆ ಸರ್. ರಿಜಿಸ್ಟರ್ ಆಫೀಸಿಂದ ಲಾಯರು. ಬೈರಾ, ಇನ್ನ ಎಷ್ಟೊತ್ತು? ಅಪ್ಪ, ಗಾಡಿ ರೆಡಿ ಆಯ್ತಂತೆ, ಹತ್ತಿ. ನಡಿ ಬೇಡ. ಏನಾಯ್ತು? ಗಾಡಿ ನಿಲ್ಸೋ. ಏನ್ ಬೈರ ಇದು? ಏನಾಯ್ತು? ಅಣ್ಣ 1 ನಿಮಿಷ ದಾರಿನೇ ಕಾಣಿಸ್ಲಿಲ್ಲ, ಯಾರೋ ಮೊಟ್ಟೆ ಹೊಡೆದಿದ್ದಾರೆ. ಆಗ್ಲೇ ನೋಡಿದ್ರೆ ಮೊಳೆ ಚುಚ್ಕೋತು, ಈಗ ಮೇಲಿಂದ ಮೊಟ್ಟೆ ಬೀಳ್ತಿದೆ. ಏನಿದೆಲ್ಲ ಬೈರಾ? ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಆಗ್ತಾನೆ ಇದೆ. ಅದೇ ನನಗೂ ಗೊತ್ತಾಗ್ತಿಲ್ಲ. ಅಲ್ಲ, ಮೇಲಿಂದ ಮೊಟ್ಟೆ ಬೀಳ್ಸಕ್ ಯಾರಿಂದ ಸಾಧ್ಯ? ಸರ್, ಕಾರ್ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು. ಇನ್ನೊಂದು 15 ನಿಮಿಷದಲ್ಲಿ ಅಲ್ಲಿ ಇದ್ಬಿಡ್ತೀವಿ ಸರ್. ಏನ್ ಸರ್ 5 ನಿಮಿಷ ಅಂತ ಹೇಳಿದ್ರಿ, 15 ನಿಮಿಷ ಆದ್ರೂ ಇನ್ನೂ ಬಂದೇ ಇಲ್ವಲ್ಲ ಸರ್? ರಿಜಿಸ್ಟ್ರಾರ್ ಸಾಹೇಬ್ರ ಹತ್ರ ಸ್ವಲ್ಪ ಟೈಮ್ ತಗೊಳ್ಳಿ ಸರ್, ಬಂದ್ಬಿಡ್ತೀವಿ ಸರ್. ಅಯ್ಯೋ, ನಾನು ಮಾತಾಡ್ತೀನಿ, ನೀವು ಬೇಗ ಬನ್ನಿ ಸರ್. ಆಯ್ತು ಸರ್. ಯಾರಿಗಾದ್ರೂ ಏನಾದ್ರು ಆಯ್ತಾ? ಹಾಗೇನಿಲ್ಲ ಮಾವ, ಎಲ್ಲರೂ ಸ್ವಲ್ಪದಲ್ಲೇ ಸೇವ್ ಆಗಿದ್ದೀವಿ. ಯಾಕಪ್ಪ ನಮಗೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಆಗ್ತಾನೆ ಇದೆ? ನಮಗೆ ಯಾರು ಶತ್ರುಗಳಿದಾರಪ್ಪ? ನಮ್ಗೆ ಯಾರು ಶತ್ರುಗಳಿಲ್ಲ ಮಗಳೇ, ಆದರೂ ಇದೆಲ್ಲ ಆಕಸ್ಮಿಕವಾಗಿ ನಡೀತಾ ಇದೆಯಲ್ಲ ಅಂತ ನನಗೂ ಆಶ್ಚರ್ಯ ಆಗ್ತಾ ಇದೆ. ಅಪ್ಪ, ಒಂದ್ಸಲಿ ಆದ್ರೆ ಆಕಸ್ಮಿಕ ಅಂತ ಹೇಳ್ಬೋದು, ಆದ್ರೆ 2 ಸಲ ಆದ್ರೆ ಅದು ಆಕಸ್ಮಿಕ ಅಲ್ಲ ಅಪ್ಪ. ನನಗೆ ಗೊತ್ತಿಲ್ಲದೆ ಯಾರೋ ನಮ್ಮನ್ನ ಕ್ಲೋಸ್ ಆಗಿ ವಾಚ್ ಮಾಡ್ತಿದಾರಪ್ಪ. ಇದೆಲ್ಲ ಪ್ರೀ ಪ್ಲಾನ್ ಅನ್ನಿಸ್ತಿದೆ. ನಮ್ಮ ಸೇಫ್ಟಿ ನಾವಿರೋದು ಇಟ್ಸ್ ಬೆಟರ್ ಫಾರ್ ಅಸ್. ಬೈರಾ, ಗಾಡಿ ಸ್ಟಾರ್ಟ್ ಮಾಡು. ಅಣ್ಣ, ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಗಾಡಿ ಸ್ಟಾರ್ಟ್ ಆಗ್ತಿಲ್ವಾ? ಏನು ಮಾಡೋದು? ಸರಿ, ಬಾನೆಟ್ ಓಪನ್ ಮಾಡು.
ಒಂದು ಕೆಲಸ ಮಾಡು, ನಾವು ಯಾವ್ದಾದ್ರು ಗಾಡಿ ಹಿಡ್ಕೊಂಡು ಹೋಗಿರ್ತೀವಿ, ನೀನು ಗಾಡಿ ಸರಿ ಮಾಡಿಸ್ಬಿಟ್ಟು ಮನೆ ಹತ್ರ ಇರು. ಸರಿ ಅಣ್ಣ. ಏನು ಸರ್ ಇಷ್ಟೊಂದು ಲೇಟ್ ಮಾಡಿಬಿಟ್ರಿ? ಸರ್ ಆಗಲೇ ಹೇಳಿದ್ನಲ್ಲ ಸರ್, ಕಾರ್ ಕೈ ಕೊಟ್ಬಿಟ್ಟಿತ್ತು ಸರ್. ರಿಜಿಸ್ಟರು ತುಂಬ ಗರಂ ಆಗ್ಬಿಟ್ಟಿದ್ದಾರೆ. ಅವ್ರು ಹೇಳಿ ಟೈಮ್ ನಾವು ಹೋಗಿಲ್ಲ ಅಂದರೆ ಕೆಲಸನೇ ಮಾಡ್ಕೊಡೋದಿಲ್ಲ ಅಂತಾರೆ. ಬನ್ನಿ ಅದೇನಾಗುತ್ತೆ ನೋಡೋಣ. ಬನ್ನಿ ಸರ್, ಬೇಗ ಬನ್ನಿ ಸರ್. ಇಷ್ಟೊಂದು ಲೇಟ್ ಮಾಡಿದ್ರೆ ನಿಮ್ಮ ಕೆಲಸ ಆದಾಗೆ. ಹೌದು, ಬರೋರೆಲ್ಲ ಬಂದಿದ್ದಾರಾ? ಹ್ಞೂ ಸರ್, ಎಲ್ಲ ಬಂದಿದ್ದಾರೆ. ಡಾಕ್ಯುಮೆಂಟ್ಸ್ ಕೊಡಿ. ತೊಳಿ ಸರ್. ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ಡಾಕ್ಯುಮೆಂಟಲ್ಲಿ ಪಕ್ಕ ಇದೆ ಸರ್. ಅಲ್ರಿ, ಇವರಿಬ್ರು ಗಂಡ ಹೆಂಡತಿ ಅಂತ ಹೇಳಿದ್ಮೇಲೆ ಮ್ಯಾರೇಜ್ ಸರ್ಟಿಫಿಕೇಟೇ ಕಾಣಿಸ್ತಾ ಇಲ್ವಲ್ರಿ? ಮಾಯಾ ಮುತ್ರಾಜ್ ಅವ್ರದ್ದು ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ರಿ ಇದೆ? ಆ ಕಾಪಿನ ಅಟ್ಯಾಚ್ ಮಾಡಬೇಕು ಅಂತ ಗೊತ್ತಿಲ್ವ ನಿಮಗೆ? ಏನು ಸರ್, ಅವ್ರಿಗಂತೂ ಗೊತ್ತಾಗಲಿಲ್ಲ, ನಿಮ್ಗಾದ್ರೂ ತಿಳಿಬೇಡವೆ? ಡಾಕ್ಯುಮೆಂಟ್ ಎಲ್ಲ ಅವರು ಮನೇಲಿ ಬಿಟ್ಟು ಬಂದುಬಿಟ್ಟಿದ್ದಾರೆ ಸರ್. ಇದೊಂದು ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಮೊದಲೆಲ್ಲ ಹೀಗೆ ಮಾಡಿಸ್ತಾ ಇದ್ದಲ್ಲ ಸರ್. ಟ್ರಸ್ಟ್ ಪೇಪರಲ್ಲಿ ಮಾಯಾ ಮುತ್ರಾಜ್ ಅಂತ ಹಾಕಿದ್ದೀರಾ, ಅಂದಮೇಲೆ ಮ್ಯಾರೇಜ್ ಸರ್ಟಿಫಿಕೇಟ್ ಇಲ್ಲದೆ ಹೇಗೆ ರಿಜಿಸ್ಟರ್ ಮಾಡ್ತೀರಾ? ದಯವಿಟ್ಟು ನೋಡಿ ಮಾಡಿಕೊಡಿ ಸರ್. ವಿತೌಟ್ ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡೋಕ್ಕೆ ಹೋದರೆ ಮುಂದಕ್ಕೆ ತೊಂದರೆ ಆಗುತ್ತೆ ಸರ್. ಫಾರಿನ್ ಫಂಡ್ ಕಲೆಕ್ಟ್ ಮಾಡ್ತಿದ್ದೀರ ಅಂತ ಹೇಳಿ ಸೀಜ್ ಮಾಡ್ತಾರೆ, ಆಮೇಲೆ ನಮ್ಮ ಮೇಲೆ ಆಕ್ಷನ್ ತಗೋತಾರೆ. ನಾನು ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ, ನನಗೆ ಬೇರೆ ಕೆಲಸ ಇದೆ. ನನ್ನ ಟೈಮ್ ವೇಸ್ಟ್ ಮಾಡಬೇಡಿ, ತಗೊಳ್ಳಿ ಡಾಕ್ಯುಮೆಂಟ್ಸ್. ಏನು ಮಾವ ಇದೆಲ್ಲ? ಬೆಳ್ಳಿ ಹೆಸರು ಟೆಸ್ಟ್ ಓಪನ್ ಮಾಡಬೇಕಾದ್ರೆ ಯಾವುದೇ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿರ್ಲಿಲ್ವಾ? ನೀವು ನೋಡಿದ್ರೆ ಸ್ಟಾರ್ಟಿಂಗಲ್ಲೇ ಪ್ರಾಬ್ಲಮ್ ತಂದಿರ್ತಿದ್ದೀರಲ್ಲ. ಸಾರಿ ಹೇಳಿದ್ರೆ ಏನೋ ಗೊತ್ತಿಲ್ಲದೆ ಆಗೋಗಿದೆ. ಏನ್ರಿ ವಕೀಲ್ರೆ, ಬೇಗ ಬನ್ನಿ ಅಂದ್ರಿ. ಬೇಗ ಬಂದರೆ ಇಲ್ಲಿ ನೋಡಿದ್ರೆ ಹೀಗೆಲ್ಲ ಆಗ್ತಾ ಇದೆ. ರಿಯಲಿ ಐ ಆಮ್ ವೆರಿ ಸಾರಿ ಸರ್. ಅವರು ಮ್ಯಾರೇಜ್ ಸರ್ಟಿಫಿಕೇಟ್ ಕೇಳ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಸರ್. ರೀ, ನಿಮ್ಮ ಸಾರಿನ ನೀವೇ ಇಟ್ಕೊಳ್ರಿ. ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ನನ್ನ ಹತ್ರ ಒಂದು ಫಾರಮ್ ಇದೆ, ತಂದ್ಕೊಡ್ತೀನಿ. ಸಾರು ಮತ್ತು ಮೇಡಮ್ ಅದರಲ್ಲಿ ಒಂದು ಸೈನ್ ಮಾಡಿದ್ರೆ ಉಳಿದಿದ್ದನ್ನು ನಾನು ನೋಡ್ಕೊತೀನಿ ಸರ್. ಆದಷ್ಟು ಬೇಗ ಅದೇನು ಅಂತ ನೋಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಅಪ್ಪ ಏನಪ್ಪ ಇದೆಲ್ಲ? ನೀನು ಟೆನ್ಷನ್ ಮಾಡ್ಕೋಬೇಡ ಮಗಳೇ. ನೋಡು, ನಿನಗೆ ಮದುವೆನೇ ಆಗದೆ ರಿಜಿಸ್ಟರ್ ಆಗ್ತಾ ಇದೆ. ನೀನು ಅದಕ್ಕೋಸ್ಕರನಾದ್ರೂ ಖುಷಿಯಾಗಿರ್ಬೇಕು. ಮನೆಯಿಂದ ಹೊರಟಾಗ ನಾನು ಎಷ್ಟು ಖುಷಿಯಾಗಿದ್ದೆ ಗೊತ್ತಾ ಅಪ್ಪ. ಆದ್ರೆ ಮೊದಲು ಕಾರ್ ಕೈ ಕೊಟ್ಟಿದ್ದು, ಇಲ್ಲಿ ಇವರೆಲ್ಲ ಈ ರೀತಿ ಮಾತಾಡಿದ್ದು ಎಲ್ಲ ಮಿಕ್ಸ್ ಆಗಿ ನಂಗೆ ಬರೀ ನೆಗೆಟಿವ್ ಥಾಟ್ಸೇ ಬರ್ತಾ ಇದೆ. ಒಂದ್ ವೇಳೆ ಇದು ನಡೆಯಲ್ಲ ಅಂತ ನಂಗೆ ಡೌಟ್ ಆಗ್ತಿದೆ ಅಪ್ಪ. ಮಗಳೇ, ಅಲ್ಲಿ ನೋಡು, ಅಳಿಯಂದ್ರು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಹೋಗಿ ಸ್ವಲ್ಪ ಸಮಾಧಾನ ಮಾಡು. ಸಮಾಧಾನನ? ನನಗೆ ಅವ್ರ ಹತ್ರ ಹೋಗೋಕ್ಕೂ ಭಯ ಆಗ್ತಿದೆ ಅಪ್ಪ. ನೀವು ನೋಡಿದ್ರೆ ಸಮಾಧಾನ ಮಾಡು ಅಂತ ಹೇಳ್ತಿದ್ದೀರಾ, ನನ್ನ ಕೈಲಾಗಲ್ಲ. ಆ ಹಾಳಾದ ಬೆಳ್ಳಿ ಬದುಕಿದ್ದಾಗ ಮನೆ ಕೆಲಸ ಅಡುಗೆ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಿದ್ಲು. ನಾನು ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡು ಇರ್ತಿದ್ದೆ. ಈಗ ಎಲ್ಲ ಜವಾಬ್ದಾರಿನೂ ನನ್ನ ತಲೆ ಮೇಲೆ ಬಂದು ಕೂತಿದೆ. ಸಾಲದಕ್ಕೆ ಒಂದು 4 ದಿನ ತೋಟದ ಮನೇಲಿ ಆರಾಮಾಗಿರೋಣ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಎಲ್ಲಿದೆ ಆರಾಮು? ತಿನ್ನಕ್ಕೂ ಏನೂ ಇಲ್ಲ. ತೋಟೆಲ್ಲ ಹುಡುಕಿದ್ರೆ ಏನಾದ್ರು ಹಣ್ಣು ಸಿಗ್ಬೋದು. ತುಂಬ ಹೊಟ್ಟೆ ಹಸಿತಿದೆ. ಮೊದಲೇ ಯಾರಾದರೂ ಒಳ್ಳೆ ಕೆಲಸದವ್ರನ್ನ ಹುಡುಕ್ಬೇಕು. ನನ್ನ ಕೈಲಿ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ.
ಬೆಳ್ಳಿ ದೆವ್ವಾಗಿ ಬಂದ್ಬಿಟ್ಟಿದ್ದಾಳೆ. ಗ್ಯಾರಂಟಿ ನನ್ನ ಸುಮ್ಮನೆ ಬಿಡಲ್ಲ, ಸಾಯಿಸ್ಬಿಡ್ತಾಳೆ. ಏನ್ ಮಾಡೋದು ಇವಾಗ? ಮನೇಲಿ ಯಾರೂ ಇಲ್ಲ, ಎಲ್ಲ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ದಾರೆ. ಗ್ಯಾರಂಟಿ ದೇವನ 5 ಜನ ಕಾಣಿಸ್ತಿದ್ದಾರೆ. ಏನ್ ಮಾಡ್ಲಿ ದೇವ್ರೆ, ಕಾಪಾಡಪ್ಪ. ಅಯ್ಯೋ, ಬೆಟ್ಟರ್ ರಂಗಸ್ವಾಮಿ, ರಾಘವೇಂದ್ರ ಸ್ವಾಮಿ, ಆಂಜನೇಯ ಕಾಪಾಡ್ರಪ್ಪ. ನಾನು ಒಬ್ಳೆ ಇದೀನಿ ಮನೇಲಿ, ಇವಳು ಬೇರೆ ದೆವ್ವಾಗಿ ಬಂದ್ಬಿಟ್ಟಿದ್ದಾಳೆ. ಬಾಗಲ್ ತಟ್ತಾ ಇದ್ದಾಳೆ. ಏನ್ ಮಾಡ್ಲಿ? ಹರಿಣಿ, ನಾನು ನೋಡ್ತೀನಿ, ತಿಂಡೆ ಕಾಪಾಡಪ್ಪ. ಶರ್ಮಿಳಕ್ಕ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗೆ ಜೀವಂತವಾಗಿದೆಯಾ? ಅಯ್ಯೋ, ನನಗೇನಾಗಿದೆಯಕ್ಕ? ನಾನು ಚೆನ್ನಾಗೇ ಇದ್ದೀನಿ. ಅಯ್ಯೋ, ನಿನ್ನ ಡೆಡ್ ಬಾಡಿ ಬಾವಿಯಲ್ಲಿ ಸಿಕ್ತು ಅಂತ ನಾವೆಲ್ಲರೂ ಸೇರಿ ಸುಟ್ಟು ಹಾಕಿದ್ವಿ. ನೀನು ಚೆನ್ನಾಗೇ ಇದ್ದೀನಿ ಅಂತಿದ್ಯಲ್ಲ ಬೆಳ್ಳಿ. ಅಯ್ಯೋ ಶರ್ಮಿಳಕ್ಕ, ಈಗ ನಾನು ನಿಮ್ಮ ಮುಂದೆನೇ ಇದ್ದೀನಲ್ವಾ, ನನ್ಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನನ್ನನ್ನು ಕಾಪಾಡ್ದವರು ಇವರೇ. ಹರಿಣಿ, ಬೆಳ್ಳಿ, ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ ಬೆಳ್ಳಿ? ನನ್ಗೆ ಗೊತ್ತಿತ್ತು ನನ್ ಬೆಳ್ಳಿ ಒಂದಲ್ಲ ಒಂದ್ ದಿವಸ ವಾಪಸ್ ಬಂದೇ ಬರ್ತಾಳೆ, ನನ್ ಜೊತೆ ಬಂದು ಮಾತಾಡ್ತಾಳೆ ಅಂತ. ನೀನ್ ಇವತ್ ಬಂದಿದ್ಯಾ? ಆ ದೇವ್ರು ನಂಗೆ ಅನ್ಯಾಯ ಮಾಡಿಲ್ಲ ಬೆಳ್ಳಿ. ನನ್ ಬೆಳ್ಳಿನ ನನಗೆ ವಾಪಸ್ ತಂದ್ಕೊಟ್ಟಿದ್ದಾನೆ. ಇಷ್ಟು ದಿವಸ ನೀನ್ ಎಲ್ಲಿದ್ದೆ? ನೀನ್ ಸತ್ತೋಗಿದ್ಯಾ ಅಂತ ಮುತ್ತು ಮಾವ ಕೊರಗ್ತಾನೆ ಇದ್ರು ಗೊತ್ತಾ? ನೀನ್ ಬದುಕಿದ್ಯಾ ಅಂತ ನನ್ ಮನ್ಸು ಎಲ್ಲೋ ಒಂದ್ ಕಡೆ ಹೇಳ್ತಿತ್ತು ಬೆಳ್ಳಿ. ನೀನಿಲ್ಲ ಅಂದ್ರೆ ನಾನು ಬದುಕಲ್ಲ ಅಂತ ಗೊತ್ತು ತಾನೆ, ಮತ್ ಯಾಕೆ ನನ್ನನ್ನು ಬಿಟ್ಟು ಹೋದೆ? ಇವತ್ತು ನಾನು ನಿನ್ನ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ, ಜೀವಂತವಾಗಿದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ಇವರೇ. ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಗಿದೆ ಸರ್. ನಿಮ್ಮಿಂದ ನನ್ನ ಬೆಳ್ಳಿ ನನಗೆ ವಾಪಸ್ ಸಿಕ್ಕಿದ್ದಾಳೆ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ. ಸರ್ ಬನ್ನಿ ಸರ್, ಕೂತ್ಕೊಳ್ಳಿ. ಇಲ್ಲಮ್ಮ, ನನಗಿವತ್ತು ಮುಖ್ಯವಾದ ಕೆಲಸ ಇದೆ, ಇನ್ನೊಂದಿನ ಬರ್ತೀನಿ. ಸರ್ ಹೋಗ್ತೀನಿ ಅನ್ನೋ ಮಾತೇ ಇಲ್ಲ. ನನ್ನ ಬೆಳ್ಳಿ ನನಗೆ ಸಿಕ್ಕಿರೋ ಖುಷಿಗೆ ನಾನು ನಿಮಗೆ ಸಿಹಿ ಮಾಡ್ಕೊಂಡು ಬರ್ತೀನಿ. ಬನ್ನಿ ಸರ್, ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ. ಸರ್ ಬನ್ನಿ ಸರ್, ಬನ್ನಿ. ಬಾ ಬೆಳ್ಳಿ. ಸಾಯೋಳ್ನ ಹಾಗೆ ಸಾಯೋಕ್ ಬಿಡೋದು ಬಿಟ್ಟು ವಾಪಸ್ ಕರ್ಕೊಂಡ್ಬಂದು ನಮ್ಮ ಪ್ರಾಣ ತಿಂತಿದ್ದಾರೆ. ಈ ವಿಷಯ ಏನಾದರೂ ಮಾಯಂಗೆ ಗೊತ್ತಾದರೆ ಅಷ್ಟೇ ಕತೆ. ಅಪ್ಪ, ಮೊದಲೇ ಮಾವಂಗೆ ಮೂಗ್ ತುದಿ ಮೇಲೆ ಕೋಪ,
ಇವ್ರು ಲೇಟ್ ಮಾಡ್ತಿರೋದು ನೋಡಿ ಮಾವ ಮೂಡ್ ಆಫ್ ಆಗಿ ಮನೆಗೆ ಹೋದ್ರೆ ನಾವು ಇಷ್ಟು ದಿನ ಅಂದ್ಕೊಂಡಿದ್ದೆಲ್ಲ ವೇಸ್ಟ್ ಆಗುತ್ತಪ್ಪ. ಮಗಳೇ, ನೀನು ಮೊದಲು ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡು. ಎಲ್ಲ ನೆಗೆಟಿವ್ ಆಗಿ ನಡಿಬೇಕಾದ್ರೆ ನಾನು ಹೇಗಪ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಲಿ? ನೀವು ಮಾಡೋ ಕೆಲಸ ಎಲ್ಲ ಇಂಥದ್ದೇ ಅಪ್ಪ. ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಓಡಾಡಿಸ್ತೀರಾ. ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ಅಳಿಯಂದ್ರ ಹತ್ರ ಮಾತಾಡ್ತೀನಿ. ಸರ್, ಲೇಟ್ ಆಗಿದ್ದಕ್ಕೆ ಬೇಜಾರು ಮಾಡ್ಕೊಬೇಡಿ. ಪರವಾಗಿಲ್ಲ ಹೇಳಿ. ಈ ಫಾರ್ಮ್ಗೆ ಒಂದು ಸೈನ್ ಹಾಕಬೇಕಿತ್ತು. ಮೇಡಮ್ ಕೂಡ ಸೈನ್ ಹಾಕಬೇಕು. ಬನ್ನಿ ಒಳಗಡೆ. ನಡೀರಿ. ಬನ್ನಿ. ಬನ್ನಿ ಸರ್, ಇದಕ್ಕೊಂದು ಸೈನ್ ಮಾಡಿಕೊಟ್ಬಿಡಿ ಸರ್. ಮೊದಲು ನಾ ಸೈನ್ ಮಾಡ್ತೀನಿ ಕೊಡಿ. ಸರಿ ಮೇಡಮ್. ತಗೊಳ್ಳಿ ಮಾವ, ನೀವು ಸೈನ್ ಮಾಡಿ. ಮಾವ ಅವರೆಲ್ಲ ಮತ್ತೆ ನಿಮ್ಗೆ ಮೋಸ ಮಾಡಕ್ ಮಾಡ್ತಿದ್ದಾರೆ. ಬೆಳ್ಳಿ ಹೆಸರು ಹೇಳಿದ್ರೆ ನೀವು ಏನಕ್ಕಾದ್ರೂ ಒಪ್ಕೋತೀರಾ ಅಂತ ಗೊತ್ತು. ಅದಕ್ಕೆ ಅವ್ರು ಇಷ್ಟೊಂದೆಲ್ಲ ಪ್ಲಾನ್ ಮಾಡಿದ್ದಾರೆ. ಕೈ ಮುಗಿತೀನಿ ಮಾವ, ಆ ಪೇಪರಿಗೆ ಮಾತ್ರ ಸೈನ್ ಹಾಕ್ಬೇಡಿ. ಬೆಳ್ಳಿ, ನಿಮ್ ಮನೆಗೆ ವಾಪಸ್ ಬಂದಿರೋ ವಿಚಾರನ ಮುತ್ತು ಮಾವಂಗೆ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಒಂದು ನಿಮಿಷ ಬಂದೆ. ಹರಿಣಿ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಏನೋ ವಿಷಯ ಇರ್ಬೋದು ಮಾವ, ನಾನು ರಿಸೀವ್ ಮಾಡ್ತೀನಿ, ನೀವು ಸೈನ್ ಮಾಡಿ. ಮಾಡಿ ಮಾವ. ಫೋನ್ ರಿಂಗ್ ಆಗ್ತಾ ಇದೆ. ಮಾವ ಯಾಕೋ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಬೆಳ್ಳಿ? ಮಾವ ದಯವಿಟ್ಟು ನನ್ನ ಮಾತು ಕೇಳಿ, ಸೈನ್ ಹಾಕ್ಬೇಡಿ. ಏನ್ ಮಾಡ್ಲಿ ಈಗ? ನಾನೇನಾದ್ರೂ ಇವಾಗ ತೊಂದರೆ ಮಾಡಿದ್ರೆ ಮಾಯಾ ನೀನ್ ಗೊತ್ತಾದ್ರೆ ನಂಗೆ ಮತ್ತೆ ತೊಂದರೆ ಆಗುತ್ತೆ. ಎಲ್ಲ ಹೇಗೆ ತಡೆಯೋದು? ಸರ್, ನಿಬ್ಬೋಗಿದೆ ಅನ್ಸುತ್ತೆ. ಬೇರೆ ಪೆನ್ ಇದೆಯಾ? ಒಂದು ನಿಮಿಷ ಸರ್, ತಂದು ಕೊಡ್ತೀನಿ. ಮಾಯಾ, ಹರಿಣಿ ಕಾಲ್ ಮಾಡಿದ್ಲಲ್ಲ, ಏನಂತೆ? ಇಲ್ಲ ಮಾವ, ಅದು ರಿಸೀವ್ ಮಾಡೋದಕ್ಕೂ ಮುಂಚೆನೇ ಕಟ್ಟಾಗೋಯ್ತು. ಅಳಿಯಂದ್ರೆ ತಗೊಳ್ಳಿ ಪೆನ್ನು. ಮತ್ತೆ ನೀವೇ ಕಾಲ್ ಮಾಡಿದ್ರಾಯ್ತು, ತಲೆ ಕೆಡಿಸ್ಕೋಬೇಡಿ, ಸೈನ್ ಮಾಡಿ.